ಹಲೋ ಮಕ್ಕಳೇ, ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕುಮಾರ್. ಓಕೆ, ನಾವೊಂದು ಕಳೆದ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಫಸ್ಟ್ ಪಿ ಸಿ ಫಿಸಿಕ್ಸ್ನ ಮೋಷನ್ ಇನ್ ಪ್ಲೇನ್ ಚಾಪ್ಟರ್ನಲ್ಲಿ ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿದ್ವು, ಅಂದರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕಾನ್ಸೆಪ್ಟ್. ಓಕೆ, ಬಟ್ ಈ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೆಂಟ್ರಿಪೆಟಲ್ ಆಕ್ಸಲೇಷನ್ ಡೆರಿವೇಷನ್ ತಿಳ್ಕೊತೀವಿ. ಅಂದರೆ ಹೌ ಟು ಡೆರೈವ್ ಸೆಂಟ್ರಿಪೆಟಲ್ ಆಕ್ಸಲೇಷನ್ ಅನ್ನೋ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊತಿದ್ವಿ. ಓಕೆ, ಬನ್ನಿ ತಿಳ್ಕೊಳ್ಳೋಣ. ಸೊ ಸೆಂಟ್ರಿಪೆಟಲ್ ಆಕ್ಸಲೇಷನ್ ಅಂದ್ರೇನು? ಒಂದು ಆಬ್ಜೆಕ್ಟು ಸುತ್ತುತ್ತಾ ಇರುತ್ತೆ ಇನ್ ಸರ್ಕ್ಯುಲರ್ ಪಾತಲ್ಲಿ. ಓಕೆ, ಅದ್ರ ಸ್ಪೀಡ್ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಅದ್ರ ಡೈರೆಕ್ಷನು ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎವ್ರಿ ಸೆಕೆಂಡು ಇಟ್ ಚೇಂಜ್ ಡೈರೆಕ್ಷನ್. ಫಾರ್ ಎವ್ರಿ ಆ್ಯಂಗಲ್ ಚೇಂಜ್ ಮಾಡಿದಾಗ ಏನಾಗುತ್ತೆ, ಇಟ್ ಚೇಂಜ್ ಡೈರೆಕ್ಷನ್. ಆವಾಗ ಇಟ್ ಪುಲ್ಸ್ ಟುವರ್ಡ್ ಸೆಂಟರ್. ಆಕ್ಸಲೇಷನ್ ಆಗುತ್ತೆ, ಅದು ಸೆಂಟರ್ಗೆ ಅದನ್ನ ಗ್ರ್ಯಾಬ್ ಮಾಡುತ್ತೆ. ಅದನ್ನು ನಾವು ಸೆಂಟ್ರಿಪೆಟಲ್ ಆಕ್ಸಲೇಷನ್ ಅಂತ ಹೇಳ್ತೀವಿ. ನೋಡೋಣ ಬನ್ನಿ. ವಿತ್ ಡಯಾಗ್ರಾಮ್ ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಸೆಂಟ್ರಿಪೆಟಲ್ ಆಕ್ಸಲೇಷನ್. ಓಕೆ, ಸಪೋಸ್ ದಿಸ್ ಇಸ್ ಸೆಂಟರ್ ಆಫ್ ಸರ್ಕಲ್ ಅನ್ಕೊಳ್ಳಿ. ಒಂದು ಆಬ್ಜೆಕ್ಟು ಇಲ್ಲಿ ಶುರು ಆಗುತ್ತೆ. ಓಕೆ, ಸಪೋಸ್ ದಿಸ್ ಇಸ್ ಪಾಯಿಂಟ್ ಎ. ಓಕೆ, ಇಲ್ಲಿಂದ ಶುರುವಾಗಿ ಆಬ್ಜೆಕ್ಟು ಇಲ್ಲಿ ಬರುತ್ತೆ. ದಿಸ್ ಪಾಯಿಂಟ್ ಬಿ. ಓಕೆನಾ? ಡೈರೆಕ್ಷನ್ ಏನಾಗುತ್ತೆ ಅಂದರೆ ಮೂವ್ ಆಗ್ತಾ ಇದೆ ಸ್ಪೀಡಾಗಿ. ಏನಕ್ಕೆ ಇಂದ ಸ್ಪೀಡಾಗಿ ಇದು ಕಾನ್ಸ್ಟೆಂಟ್ ಆಗಿದೆ ಅಂತಂದರೆ ಬಿಕಾಸ್ ಇಟ್ಸ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ UCM ಅಂತ ಬರ್ತಿತ್ತು. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಏನಾಗುತ್ತೆ ಅಂದರೆ ಸ್ಪೀಡು ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ಪೀಡ್ ಚೇಂಜ್ ಆಗಲ್ಲ. ಹೇಗೆ ಇಲ್ಲಿದ್ರೂ ಅದೇ ಸ್ಪೀಡು, ಇಲ್ಲಿದ್ರೂ ಅದೇ ಸ್ಪೀಡು, ಅದೇ ಸ್ಪೀಡ್ ಮಾತ್ರ ಚೇಂಜಸ್ ಆಗಲ್ಲ. ಬಟ್ ಏನಾಗುತ್ತೆ ಚೇಂಜಸ್ ಆಗುತ್ತೆ ಅಂದರೆ ಇಟ್ changes its direction. ಓಕೆ, ಸೊ ಬೇಡಲ್ಲಿ ಈ ತಗೊಳ್ಳೋಣ. ಸೊ ಇದರದ್ದು ಏನಂತ ಡಿಸ್ಟೆನ್ಸು 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಈ ಡೈರೆಕ್ಷನ್ಗೆ. ಸಪೋಸ್ ಅದು ಇಲ್ಲಿಗೆ ಬಂತು ಅಂದ್ಕೊಳ್ಳಿ, ಬಿ ಪಾಯಿಂಟ್ಗೆ. ಅವಾಗ ಏನಾಗುತ್ತೆ, ಈ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನು ವಿ ಕನ್ಸಿಡರ್ ಆಸ್ ಥೀಟಾ ಅಂತ ತಗೊಳ್ಳೋಣ. ಈ ರೇಡಿಯಸ್ನ ಆರ್ ಅಂತ ತಗೊಳ್ಳೋಣ, ಸಾರಿ R1 ಅಂತ ತಗೊಳ್ಳೋಣ. ಇದನ್ನು R2 ಅಂತ ತಗೊಳ್ಳೋಣ. ರೇಡಿಯಸ್ ಅಂದರೆ ಅಲ್ಲಿಂದ ಸೆಂಟ್ರಿಂದ ಅಲ್ಲಿಗಿರೋ ಡಿಸ್ಟೆನ್ಸ್. ಕ್ಲಿಯರ್? ಇಷ್ಟ ಅರ್ಥ ಆಗಿದೆಯಾ? ಇದು ಚೇಂಜ್ ಆಯ್ತಲ್ಲ. ಇದು ಫಸ್ಟ್ ಒನ್ R1 ಏನದು, ಇಟ್ ಚೇಂಜ್ ಡೈರೆಕ್ಷನ್, ಅಂದರೆ ವೆಲಾಸಿಟಿ ಚೇಂಜ್ ಆಗ್ತಿದೆ. ಅದನ್ನು V1 ಅಂತ ತಗೊಳ್ಳೋಣ. ಫಾರ್ ಇದಕ್ಕೆ V2 ಅಂತ ತಗೊಳ್ಳೋಣ. ಕ್ಲಿಯರ್? ಸೊ ಈಗ ಸ್ವಲ್ಪ ಬೇಸಿಕ್ನ ರೀಕಾಲ್ ಮಾಡ್ಕೊಂಡು ಟೈಮ್. ಇಟ್ಸ್ ಅ ಟೈಮ್ ಟು ರೀಕಾಲ್ ದ ಬೇಸಿಕ್ಸ್. ಓಕೆ, ವೆಲಾಸಿಟಿ ಅಂದ್ರೆ ಏನು? ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಲ್ವಾ? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ನಾವು? ds/dt. ಏನಕ್ಕೆ ಸಿಂಬಲ್ ಕೊಟ್ಟು? ಬಿಕಾಸ್ ವೆಲಾಸಿಟಿ ಇಸ್ ಎ vector quantity. Vector quantity means the quantity which has both magnitude as well as direction. ಏನಿರಬೇಕು ಅದರಲ್ಲಿ? ಒಂದು ಕ್ವಾಂಟಿಟಿಯಲ್ಲಿ ಮ್ಯಾಗ್ನಿಟ್ಯೂಡ್ ಇರಬೇಕು, ಆಲ್ಸೋ ಡೈರೆಕ್ಷನ್ ಕೂಡ ಇರಬೇಕು. ಇಲ್ಲಿದೆಯಾ? ಎಸ್, ಮ್ಯಾಗ್ನಿಟ್ಯೂಡ್ ಇದೆಯಾ? ಸ್ಪೀಡ್ ಇದೆಯಲ್ಲ, ಸ್ಪೀಡ್ ಇಸ್ ಎ ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಇದೆಯಾ? ಎಸ್, ಡೈರೆಕ್ಷನ್ ಕೂಡ ಇದೆ. ಕ್ಲಿಯರಾ? ಸೊ ಕಮ್ ಟು ವೆಲಾಸಿಟಿ. ವೆಲಾಸಿಟಿ ಆಗಿ ಚೇಂಜಸ್ ಆಗಬೇಕು ಅಂದರೆ ವೇರಿಯೇಷನ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಮ್ಯಾಗ್ನಿಟ್ಯೂಡ್ ಚೇಂಜಸ್ ಇರಬೇಕು. ಓಕೆ, ಡೈರೆಕ್ಷನ್ ಕಾನ್ಸ್ಟೆಂಟ್ ಆಗಿದ್ದರೂ ಕೂಡ ಮ್ಯಾಗ್ನಿಟ್ಯೂಡ್ ಚೇಂಜಸ್ ಆಗಬೇಕು. ಇಲ್ಲ ಮ್ಯಾಗ್ನಿಟ್ಯೂಡ್ ಕಾನ್ಸ್ಟೆಂಟ್ ಆಗಿದ್ದರೆ ಡೈರೆಕ್ಷನ್ ಚೇಂಜ್ ಆಗಬೇಕು. ಇಲ್ಲ ಬೋತ್ ಚೇಂಜಸ್ ಆದರೂ ಕೂಡ ವೆಲಾಸಿಟಿ ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜಸ್ ಇಟ್ ಆಟೋಮೆಟಿಕ್ ಪ್ರೊಡ್ಯೂಸ್ ಏನಾಗುತ್ತೆ, ಆಕ್ಸಲೇಷನ್ಸ್ ಸಿಗುತ್ತೆ ನಮಗೆ. ಆಕ್ಸಲರೇಷನ್ ಏನು? ಆಕ್ಸಲೇಷನ್ ಅಂದರೆ the rate of change of velocity. The rate of change of velocity ಅಂದರೆ ಏನು ತಗೋಬೋದಾ? dv/dt. The rate of change of velocity with respect to time or the rate of change of displacement with respect to time. ಈ ಎರಡು ನಿಮಗೆ ಜ್ಞಾಪಕ ಇರಲಿ, ವೆಲಾಸಿಟಿ, ಆಕ್ಸಲೇಷನ್ ಅಂತ ಅಂದ್ಬಿಟ್ಟು. ಈ ಕೇಸಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಏನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಇಸ್ ಫಿಕ್ಸ್ಡ್, ಅದರ ಸ್ಪೀಡ್ ಫಿಕ್ಸ್ಡ್. ಎಷ್ಟು? 2 km/h ಹೋಗ್ಬೋದು, ಅಥವಾ 2 ಮೀಟರ್ ಪರ್ ಸೆಕೆಂಡ್ ಹೋಗ್ಬೋದು, ವಾಟ್ ಎವರ್. ಓಕೆನಾ?
ಬಟ್ ಡೈರೆಕ್ಷನ್ ಆಗುತ್ತಂದರೆ ಫಾರ್ ಎವ್ರಿ ಎವ್ರಿ ಪಾಯಿಂಟಲ್ಲಿ ಆಗುತ್ತೆ ಇಟ್ ಚೇಂಜ್ ಡೈರೆಕ್ಷನ್. ನೋಡಿ ಇಲ್ಲಿ ಬರೋದು ಈ ಡೈರೆಕ್ಷನ್ ಚೇಂಜ್ ಆಗ್ತಾ ಇರೋದು ಈಗ ಆಗುತ್ತೆ. ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಚಿಕ್ಕ ಕಲ್ಲು ಕ್ಯಾಪ್ನ ತೊಗೊಂಡು ದಾರ ಕಟ್ಕೊಂಡು ಹೀಗೆ ತಿರುಗಿಸ್ತಾ ಇರಿ, ಹೀಗೆ ರೋಲ್ ಮಾಡ್ತಾ ಹೀಗೆ ಬಿಟ್ಟಾಗ ಏನಾಗುತ್ತೆ ಅದು ಯಾವುದೋ ಒಂದು ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ಹೀಗೆ ಹೋಗುತ್ತಲ್ವ ಸರ್ನು, ಅಥವಾ ಹೀಗೆ ಹೋಗುತ್ತಲ್ವ ನೋಡಿ, ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಸಹ ಬಿಟ್ಟಾಗಿ ಏನಾಗುತ್ತೆ ಅದು ಆ ಕಡೆ ಹೋಗುತ್ತೆ ಅಥವಾ ಈ ಕಡೆ ಹೋಗೋದು ಬಿಟ್ಟರೆ. ಎಸ್ ಅಂದರೆ ಇಟ್ ಚೇಂಜಸ್ ಡೈರೆಕ್ಷನ್. ಓಕೆ, ಡ್ಯೂ ಟು ದ ಚೇಂಜಸ್ ಆಫ್ ದ ಡೈರೆಕ್ಷನ್ ದ ಸೆಂಟರ್ ಏನಿರೋದು ಇಟ್ ಗ್ರ್ಯಾಪ್ ಟುವಾರ್ಡ್ಸ್ ದ ಸೆಂಟರ್. ಅರ್ಥ ಇದೆಯಾ? ದ ಫೋರ್ಸ್ ಏನಿರುತ್ತಲ್ವ ಅಲ್ಲಿಗೆ ಅದೇನಾಗುತ್ತೆ ಅಂದರೆ ಸೆಂಟ್ರಿಗೆ ಎಳ್ಕೊಳ್ಳುತ್ತೆ ಇದರಿಂದ, ಈ ಫೋರ್ಸ್ ಚೆಂದೋದ್ರಿಂದ. ಅದನ್ನು ನಾವು ಹೇಳ್ತೀವಿ ಕಾಲ್ಡ್ ಆಸ್ ಸೆಂಟ್ರಿಪೆಟಲ್ ಆಕ್ಸಿಲರೇಷನ್. ಸೆಂಟ್ರಿಪೆಟಲ್ ಆಕ್ಸಿಲರೇಷನ್ ಅಂತ. ಯಾವುದು? ಸೆಂಟ್ರಿಪೆಟಲ್ ಆಕ್ಸಿಲರೇಷನ್ AC. ಓಕೆ, ಇದ್ರದ್ದೇನು ಫಾರ್ಮುಲಾ V²/R ಅಂತಿದೆ. ಓಕೆ, ಜಸ್ಟ್ ರಿಮೆಂಬರ್ ಇದನ್ನು ನಾವು ವಿ ಹ್ಯಾವ್ ಟು ಡಿರೈವ್ ಅಲ್ವಾ, ಇದನ್ನ ಡಿರೈವ್ ಮಾಡಬೇಕು. ಹೇಗೆ ಬಂತಿದೆ V²/R ಅನ್ನು ನಾವು ಈ ಒಂದು ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ನಾವು ವಿ ಹ್ಯಾವ್ ಟು ಡಿರೈವ್ ಇಟ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತಿದೆಯಾ? ಸೊ ಸೆಂಟ್ರಿಪೆಟಲ್ ಆಕ್ಸಿಲರೇಷನ್ ದ ಚೇಂಜ್ ಆಫ್ ಡೈರೆಕ್ಷನ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. Okay, while speed is constant, the change of direction, due to the change of direction, the velocity also change due to the changes of velocity. Okay, na? The object pulling towards the center, that is called centripetal acceleration. ಆಯ್ತಾ? ಒಂದು ಆಬ್ಜೆಕ್ಟ್ ತಿರ್ಸ್ಬೇಕಾಗುತ್ತೆ, ಅದು ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ಅದು ಸೆಂಟರ್ ಪುಲ್ ಮಾಡ್ತಾ ಇರುತ್ತೆ, ಅದರಿಂದ ಏನಾಗುತ್ತೆ ಅದು ಇಟ್ ಇಸ್ ಕಾಲ್ಡ್ ಆಸ್ ಸೆಂಟ್ರಿಪೆಟಲ್ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ಓಕೆ, ನಾವು ಇದನ್ನು ತೊಗೊಳ್ಳಿ, ಡಯಾಗ್ರಾಮ್ ತೊಗೊಳ್ಳೋಣ, ಕಂಟಿನ್ಯೂ ಮಾಡೋಣ. ಸೊ ಏನಿದು ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಏನು, ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಯ್ತಾ? ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಬರ್ತೀವಿ ನಾವು, ಡಿ ಎಸ್ ಅಂತ ಹೋಗ್ತೀವಾ, ಡಿ ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಆಬ್ಜೆಕ್ಟ್ ಫ್ರಮ್ ಎ ಪಾಯಿಂಟ್ ಟು ಬಿ ಪಾಯಿಂಟ್. ಇಷ್ಟು ಗೊತ್ತಾಯ್ತಾ? ಸೊ ಬೇಸ್ಡ್ ಆನ್ ದಿಸ್ ಐ ಆಮ್ ಗೋಯಿಂಗ್ ಟು ಟೂ ಡಯಾಗ್ರಾಮ್ನ ಡ್ರಾ ಮಾಡ್ತೀನಿ. ಅದು ಟ್ರಯಾಂಗಲ್. ಓಕೆ, ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ನೋಡೋಣ. ಸೊ ಫಸ್ಟ್ ಇದನ್ನ ಬರ್ಕೊಳ್ತೀನಿ. ದಿಸ್ ಇಸ್ ಪಾಯಿಂಟ್ ಓ ಇಂದ ಎಗೆ, ಇನ್ನೊಂದು ಓ ಇಂದ ಬಿಗೆ. ಈ ಓ ಬಿ ಮಧ್ಯೆ ಏನಿದು, ಇದು R1, ಇದು R2, ಇದು ಡೆಲ್ಟಾ ಎಸ್. ಅರ್ಥ ಆಯ್ತಲ್ವಾ? ಸೊ ಇದು ಆ್ಯಂಗಲ್ ಏನು, ಥೀಟಾ. ಈಗ ಇನ್ನೊಂದು ಡ್ರಾ ಮಾಡ್ಕೊಳ್ತೀನಿ. ಏನು ಡ್ರಾ ಮಾಡ್ಕೊಳ್ತೀನಿ, ಇದು ಇದಕ್ಕಾಯಿತು, ರೇಡಿಯಸ್ಗಾಯಿತು ಮತ್ತು ಡಿಸ್ಪ್ಲೇಸ್ಮೆಂಟ್ಗಾಯಿತು. ಈಗ ವೆಲಾಸಿಟಿ ತೊಗೋಬೇಕಲ್ಲ ನಾವು, ಡೈರೆಕ್ಷನ್ ತೊಗೋಬೇಕಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ ನೋಡಿ, ಇದು ಈ ಡೈರೆಕ್ಷನ್ ಇದೆ, ಈ ಡೈರೆಕ್ಷನ್ ಇದೆ, ಬಟ್ ಎರಡದು ಇನಿಷಿಯಲ್ ಪಾಯಿಂಟ್ ಏನಾಗಿದೆ ಅಂದರೆ ಸೇಮ್ ಇದೆ. ಸೊ ಇದು ಹೆಡ್ಡು, ಇದು ಟೇಲ್ ಅಂತ ಹೇಳ್ತೀವಿ. ವೆಕ್ಟರ್ ಕೊಟ್ಟಿದ್ದಲ್ಲ, ವೆಕ್ಟರ್ ಕ್ವಾಂಟಿಟಿದ್ದು ಅದರ ಆ ಪ್ರಕಾರ. ಸೊ ಬೋತ್ ಹ್ಯಾವಿಂಗ್ ಸೇಮ್ ಟೈಲ್ ಬಟ್ ಡಿಫ್ರೆಂಟ್ ಹೆಡ್, ಅಂದರೆ ಒಂದೇ ಟೈಲ್ ಶುರು ಆಗುತ್ತೆ, ಡಿಫ್ರೆಂಟ್ ಆ್ಯಂಗಲ್ ಹೋಗುತ್ತೆ. ಓಕೆ, ಅದನ್ನು ಹೀಗೆ ತೊಗೊಂಡು ನೋಡಿ, ಸೇಮ್ ಪಾಯಿಂಟು, ಇದೊಂದು ವೆಕ್ಟರು, ಇದೊಂದು ವೆಕ್ಟರು. ಅರ್ಥ ಆಗ್ತಿದೆಯಾ? ಸೊ ವೆಕ್ಟರ್ ಇದನ್ನು ತೊಗೊಳ್ತೀನಿ ನಾನು, ಇದನ್ನ V1 ಅಂತ ತೊಗೊಳ್ತೀನಿ, ಈ ವೆಕ್ಟರ್ನ V2 ಅಂತ ತೊಗೊಳ್ತೀನಿ. ಇದನ್ನು ಆ್ಯಡ್ ಮಾಡಿದೆ ಅನಿಸುತ್ತೆ ನನಗೆ, DV ಅಂತ ತೊಗೊಳ್ತೀನಿ. ಅರ್ಥಾಯ್ತಾ? DV ಅಂದರೆ ಏನು, ಇದು ಎರಡು ವೆಕ್ಟರ್ ಕಾಮನ್ ತೊಗೊಂಡ್ರೆ ದ ಚೇಂಜ್ ಆಫ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದರೆ ಇನಿಷಿಯಲ್ ವೆಲಾಸಿಟಿ ಟು ಫೈನಲ್ ಟು ಇನಿಷಿಯಲ್ ತೊಗೊಂಡ್ರೆ ನಮಗೆ ಅದು ಡಿಫ್ರೆನ್ಸು DV ಸಿಗುತ್ತೆ. ಇದನ್ನು ನಾನು PQR ಅಂತ ಕೊಡ್ತೀನಿ. ಓಕೆನಾ? ಫ್ರಮ್ ಟ್ರಯಾಂಗಲ್ OAB, ಫ್ರಮ್ ಟ್ರಯಾಂಗಲ್ PQR, ಟ್ರಯಾಂಗಲ್ OAB is equal to ಸಮ ಇದೆಯಲ್ಲ, ಟ್ರಯಾಂಗಲ್ PQR ಅಂತ ತಗೊಳ್ಳೋಣ. ಓಕೆ, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಬೇಸ್ಡ್ ಆನ್ ದಿಸ್ ಏನು ಮಾಡ್ತೀನಿ, ಬರ್ಕೋತೀನಿ ಫಸ್ಟು. ಇಲ್ಲೇನು ಬರ್ಬೋದಿರೋದು, ರಿಸಲ್ಟೆಂಟ್ ಏನು, DV. ಇಲ್ಲಿ ಏನು ರಿಸಲ್ಟೆಂಟು ಬೈ DS is equal to
ಇಲ್ಲಿ V1 V2 ಇದೆ, ಇಲ್ಲಿ R1 R2 ಇದೆ, ಅದನ್ನ ಬರ್ಕೋಬೋದು ಹಾಗೇನೆ V1 V2 ಮತ್ತು R1 R2 ಅಂತ. ಬಟ್ ನಾನೇನು ಮಾಡ್ತೀನಿ, ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ. ಏನು ಮಾಡ್ಕೋತೀನಿ, therefore V1 V2 is equal to V ಅಂತ ತಗೊಳ್ತೇವೆ. ಓಕೆ, ಇನ್ ಸಿಮಿಲರ್ ವೇ R1 R2 is equal to R ಅಂತ ತಗೊಳ್ತೀವಿ. ಸೊ ಇದು ನಾವು ಗಮನ ಇರಲಿ. ಸೊ ಈ ಕಂಡೀಷನ್ ಪ್ರಕಾರ ಮಾಡ್ಬೋದು ನಾನು V1 V2ನ ಐ ಕ್ಯಾನ್ ರೈಟ್ ಡ್ಯಾಸ್ V ಬರ್ಕೋಬೋದಾ, ಎಸ್, ಡಿವೈಡ್ ಬೈ ಇಲ್ಲಿ R1 R2ನ R ಅಂತ ಬರ್ಕೋಬೋದು. ಇಷ್ಟು ಕಂಡೀಷನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಫೈನ್. ಈಗ ಸಿಂಪಲ್ ಆಗಿ ಸೊ ಡಿ ವಿ ಆಗಿ ಇಟ್ಕೊಂಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಡಿ ವಿ ಆಸಿಡ್ಸ್ ಆಗಿ ಇಟ್ಕೊಂಡಿದ್ದೀನಿ, ಡಿ ಎಸ್ ಮೇಲೋಯ್ತು ಇಂಟು ವಿ ಬೈ ಆರ್. ಇಷ್ಟು ಕಾನ್ಸೆಪ್ಟ್ ಸಿಕ್ತು ನಮಗೆ. ಫೈನ್. ನಾವು ಸೊ ದ ಬೋತ್ ಸೈಡ್ ಇಸ್ ಡಿವೈಡೆಡ್ ಬೈ ಡಿ ಟಿ. ಇದೆರಡು ಏನು ಮಾಡ್ಬೇಕು ನಾವು, ವಿ ಶುಡ್ ಡಿವೈಡೆಡ್ ಬೋತ್ ಸೈಡ್ ಬೈ ಡಿ ಟಿಯಿಂದ ಡಿವೈಡ್ ಮಾಡಬೇಕು ಈಕ್ವೇಷನ್ ಆದಮೇಲೆ. ಸೊ ಏನಾಗುತ್ತೆ, ಟಿ ವಿ ಬೈ ಡಿ ಟಿ ಇಸ್ ಈಕ್ವಲ್ ಟು ಡಿ ಎಸ್ ಬೈ ಡಿ ಟಿ ಇಂಟು ವಿ ಬೈ ಆರ್. ಇಷ್ಟು ಕಾನ್ಸೆಪ್ಟ್ ಸಿಗ್ತದೆ ನಮಗೆ. ಓಕೆ, ನಾವು ಈಗ ಯೂಸ್ ಆಗುತ್ತೆ ನೋಡ್ಕೊಳ್ಳಿ. ಡಿ ವಿ ಬೈ ಡಿ ಟಿ ಏನು ಕೊಡುತ್ತೆ, ಡಿ ವಿ ಬೈ ಡಿ ಟಿ ಏನಿದು ಬಿಟ್ಬಿಡಿ, ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಯಾವುದಕ್ಕದು, ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿದು ಪ್ಯಾರಾಮೀಟರ್ಸು. ಡಿ ವಿ ಬೈ ಡಿ ಟಿ ವಿಚ್ ಗಿವ್ಸ್ ಆಕ್ಸಲರೇಷನ್. ಯಾವ ಆಕ್ಸಲರೇಷನ್ ಕೊಡ್ತಾ ಇದ್ದಿಲ್ಲ ನಾವು ಮಾಡ್ತಾರೆ ಯಾವ್ದ್ರ ಬಗ್ಗೆ, ಸೆಂಟ್ರಿಪಿಟಲ್ ಬಗ್ಗೆ ಅಲ್ವಾ, ಸೆಂಟ್ರ್ ಬಗ್ಗೆ ಅಂತ ಮಾಡ್ತಿರೋದು. ಸೊ ವಿಚ್ ಗಿವ್ಸ್ ಎ ಸಿ ಅಂದರೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಫೈನ್. ನೆಕ್ಸ್ಟ್ ಡಿ ಎಸ್ ಬೈ ಡಿ ಟಿ ಏನು ಸಿಗುತ್ತೆ, ಡಿ ಎಸ್ ಬೈ ಡಿ ಟಿ ವೆಲಾಸಿಟಿ ಸಿಗುತ್ತೆ. ವೆಲಾಸಿಟಿ ಹೆಂಗೆ ಮಾಡ್ಬೋದು ನಾವು, ವಿ. ಫೈನ್. ನೆಕ್ಸ್ಟು ಇಂಟು ವಿ ಬೈ ಹಾಗೆ ಬರ್ಕೊಳ್ಳಿ. ಸೊ ಈಗ ಏನಾಗುತ್ತೆ, ವಿ ಇಂಟು ವಿ, ವಿ ಸ್ಕ್ವೇರ್ ಆಗುತ್ತೆ. ಸೊ ಎ ಸಿ ಇಸ್ ಈಕ್ವಲ್ ಟು ವಿ ಇಂಟು ವಿ, ವಿ ಸ್ಕ್ವೇರ್ ಡಿವೈಡ್ ಬೈ ಆರ್ ಅಂತ. ಸೇಮು ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ದಿಸ್ ಇಸ್ ದ ಈಕ್ವೇಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ಗೆ ಫಾರ್ಮುಲಾ. ಅರ್ಥ ಆಗ್ತಿದೆಯಾ? ನಾ ಇದ್ರದ್ದು ಏನು ಸರ್ ಇದ್ರದ್ದು ಯೂನಿಟ್ ಅಂತ ಹೇಳಿದ್ರೆ, ಯೂನಿಟ್ಟು ಆಕ್ಸಲರೇಷನ್ಗೆ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕೆ ರೇಡಿಯನ್ ಮಾಡ್ತೀವಿ ಆಕ್ಸಲರೇಷನ್ ಸೆಂಟ್ರಿಪಿಟಲ್ ಅಂತ ಹೇಳಿದ್ರೆ, ಬಿಕಾಸ್ ಅಲ್ಲ ನಾವು ಮೆಸರ್ ಮಾಡ್ತಿದ್ವಿ ಮೀಟರ್ಲೆ, ಇಲ್ಲಿ ಮೀಟರ್ ಮೆಸರ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀವಿ, ಇಟ್ ಇಸ್ ಸರ್ಕಲ್ ಅಲ್ವಾ, ಸರ್ಕಲ್ ಹ್ಯಾವಿಂಗ್ 360 ಡಿಗ್ರಿ. ಅದನ್ನ ಏನು ಮಾಡ್ತೀವಿ ನಾವು, 360 ಡಿಗ್ರಿ ಬರ್ಕೊಳ್ಳಲ್ಲ, 2π ಅಂತ ಹಾಕೊಳ್ತೀವಿ. ಬಿಕಾಸ್ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಈ 2π ಬರೋದೇನು ಸಿಸ್ಟಮ್, ಅದು ಇಟ್ಸ್ ಎ ರೇಡಿಯನ್ ಸಿಸ್ಟಮ್, ಇಟ್ ಇಸ್ ಸ್ಟ್ಯಾಂಡರ್ಡ್ ಯೂನಿಟ್. ಅದಕ್ಕೆ ರೇಡಿಯನ್ ಯೂಸ್ ಮಾಡ್ತಿದ್ವಿ, ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ನಾರ್ಮಲ್ ಆಕ್ಸಲರೇಷನ್ ಆಗಿದ್ರೆ ಸ್ಟ್ರೈಟ್ ಲೈನಲ್ಲಿ ಆಗ ಮೀಟರ್ ಆಗ್ತಿತ್ತು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತಿತ್ತು. ಟೈಮ್ ಎಲ್ಲದಕ್ಕೂ ಸೇಮ್, ಅದು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆಗಿರ್ಬೋದು ಅಥವಾ ಮೋಷನ್ ಸ್ಟ್ರೈಟ್ ಲೈನ್ ಆಗಿರ್ಬೋದು, ಟೈಮ್ ಇಟ್ಸ್ ಎ ಯೂನಿಟ್ ಕಾನ್ಸ್ಟೆಂಟ್, ಸೆಕೆಂಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಮೀಟರ್ ಬರಲ್ಲ, ಬಟ್ ಅದಕ್ಕೆ ಬದಲು ನಾವು ಏನು ಮಾಡ್ತೀವಿ, ಕ್ಯಾಲ್ಕುಲೇಷನು ರ್ಯಾಡಿಯನ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ರ್ಯಾಡಿಯನ್ನಲ್ಲಿ ನಾವು ವಿ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಪ್ರಾಬ್ಲಮ್. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಯಾವುದು, ಇದಕ್ಕೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ಗೆ ಇದು ಫಾರ್ಮುಲಾ ವಿ ಸ್ಕ್ವೇರ್ ಬೈ ಆರ್ ಅಂತ, ಯೂನಿಟು ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಇಷ್ಟು ನಿಮ್ಗೆ ಅರ್ಥ ಆಗಿದೆ ವಿಡಿಯೋ. ಸೊ ಏನೋ ಡೌಟ್ ಇದ್ರೂ ಕೂಡ ಜಸ್ಟ್ ನಮ್ಮ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಮೆಂಟ್ಸ್ ಮಾಡಿ ಕೂಡ ನೀವು ತಿಳಿಸ್ಬೋದು. ಈ ಒಂದು ಡೆರಿವೇಷನ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾರಿಗಾಗಿ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿದೆ ಅವರು ಇದನ್ನ ಬರೀಬೋದು, ಎಕ್ಸ್ಪ್ಲನೇಷನ್ ಮಾಡ್ಬೋದು, 4 ಮಾರ್ಕ್ಸ್ ಬರ್ಬೋದು, 5 ಮಾರ್ಕ್ಸ್ ಬರ್ಬೋದು. ಸೊ ಡೀಟೇಲಾಗಿ ಬರ್ತಾ ಹೋಗ್ಬೋದು ನೀವು ಬೇಕಂದರೆ. ಫಾರ್ ಎಕ್ಸಾಂಪಲ್ ಈಗ ಆರ್ ಅಂದರೆ ರೇಡಿಯಸ್ 1, R2 ರೇಡಿಯಸ್ 2, ವೆಲಾಸಿಟಿ 1, ವೆಲಾಸಿಟಿ 2 ಅಂತ ಎಕ್ಸ್ಟ್ರಾ ಬರ್ದಷ್ಟು ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ. ಸೊ ಆರ್ಡ್ರನ್ನ ಫಾಲೋ ಮಾಡಿ, ಬೈ ಆರ್ಡ್ರನ್ನ ಮಾಡಿದಾಗ ನಿಮಗೆ ಈಸಿ ಆಗುತ್ತೆ. ಇದು ಒಂದು ಈಸಿ ಮೆಥಡಾಗಿ ಹೇಳ್ಕೊಟ್ರೆ ನಿಮಗೆ, ತುಂಬ ಕಾಂಪ್ಲಿಕೇಟೆಡ್ ಆಗಿ ತುಂಬ ಡೆಪ್ತಾಗಿ ಎಲ್ಲ ಹೇಳ್ಕೊಟ್ಟಿಲ್ಲ. ಈಸಿ ಆಯಿತಾ? ಸಿಂಪಲ್ ಆಗಿರುತ್ತೆ. ಸಿಂಪಲಾಗಿ ಕಲ್ತ್ಕೊಂಡಷ್ಟು ಈಸಿ. ಸೊ ನಾವು ಯಾವಾಗ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ತೀವಿ ಆಗ ಜಾಸ್ತಿ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿ ಈಸಿ ಸಾಲ್ವ್ ಆಯ್ತಲ್ವಾ? ದಿಸ್ ಇಸ್ ದ
expression or equation for the centripetal acceleration. Okay, so see you in the next video. ಅಲ್ಲಿ ನಾವು ಸಿಗೋಣ, ಆವಾಗ ಬೇರೆ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ಸ್ ಟು ಆಲ್, ಎಲ್ರಿಗೂ ಬಾಯ್ ಬಾಯ್.